ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಮಿನಿ ಟ್ರಕ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಒಂದು ಡ್ಯೂಟಿ ಬಂದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಐತೆ. ಬನ್ನಿ. ಯಾವಾಗ ಇದ್ರೆ ಕಸ್ಟಮರ್ ಫೋನ್ ಮಾಡೋರು, ಹಂಗಾಗಿ ಇವತ್ತು ಬೆಳಗ್ಗೆನೇ ಫೋನ್ ಮಾಡಿದರು. ಸರಿ ಸರ್ ಆಯಿತು ಬರ್ತಾಯಿದ್ದೀನಿ ಅಂತ ಅಂದಿದ್ದೀನಿ. ಏನು ಕಟ್ ಪೀಸ್ ಇದಾವಂತೆ ವುಡ್ಡು. ಇಲ್ಲಿದೆ ಇನ್ನೂ 500 ಮೀಟ್ರ್ ಐತೆ ಮುಂದೆ ಪಿಕಪ್ ಲೊಕೇಶನ್. ಅದೇ ಮೇನ್ ರೋಡು, ಇದೇ ಬಿಲ್ಡಿಂಗು. ಟೈಮ್ ಅವಾಗ 9:40 ರಿವರ್ಸ್ ಆಗಿ ನಿಲ್ಸಿದ್ದೀನಿ. ಲೋಡ್ ಮಾಡ್ತಾಯಿದ್ದಾರೆ, ಎಲ್ಲ ಲೋಡ್ ಆಗಿದೆ. ಇಷ್ಟೇ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಬೆಳ್ಳಂದೂರು, 38 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇಲ್ಲಿ ಲೆಫ್ಟ್ ಎತ್ಕೊಂಡು ಇಲ್ಲಿದ್ದ ಸೀದಾ ಮುಂದೆ ಚಿಕ್ಕಬಳ್ಳಾಪುರ ರೈಟ್ ಎತ್ಕೊಂಡು BL, ಹೆಬ್ಬಾಳ, ನಾಗವರಮ್ಮೆಗೆ, ಮಾರತ್ತಳ್ಳಿ, ಬೆಳ್ಳಂದೂರು. 1 ಅವರ್ 10 ನಿಮಿಷ ತೋರಿಸ್ತಾಯಿತ್ತು ಡ್ರಾಪ್ ಲೊಕೇಶನ್. BL ಸರ್ಕಾರ ಅಲ್ಲಿ ಇದ್ದ ರಿಂಗ್ ರೋಡ್ ಹತ್ತಿದ್ರೆ ನಾನ್ ಸ್ಟಾಪ್. ಮಾರತ್ತಳ್ಳಿ ಗಾಡಿ ಬೀಸ್ನಳ್ಳಿ, ಹೆಬ್ಬಾಳ ಫುಲ್ ಫ್ರೀ ರೋಡು. ಏರ್ಪೋರ್ಟ್ ರೋಡ್ ಇಲ್ಲಿದೆ. ಇನ್ನು 3 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಕಾರ್ಡ್ ಬೀಸ್ ಇದ್ರ ಒಳಗಡೆ ಹೋಗ್ಬೇಕು. ಕಂಪನಿ ಇದೇ ಕಂಪನಿ. ಟೈಮ್ 11:20 ಐತೆ. ಒಳಗೆ ಬಂದು ಹಾಕಿದ್ದೀನಿ ಗಾಡಿ. ಗೇಟ್ ಎಂಟ್ರಿ ಮಾಡ್ಸೋಕ್ಕೆ ಹೋಗಿದ್ದಾರೆ. ನೋಡೋಣ ಎಷ್ಟೊತ್ತಾಗುತ್ತೆ ಬರೋದು. ಟೈಮ್ 12 ಗಂಟೆ ಆಗಿತ್ತು. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಲೇಟ್ ಮಾಡಿದ್ರು. ಎಲ್ಲ ಅನ್ಲೋಡ್ ಆಗೈತೆ. ಕ್ಯಾಶ್ ಕಲೆಕ್ಟ್ ಬಂದ್ಬಿಟ್ಟು 1300 ರೂಪಾಯಿ. ಅಲ್ಲಿದ್ದ 13 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಇಂಥವ್ರಿಗೂ ಒಂದು ಡ್ಯೂಟಿ ಒಂದು ಸೌಂಡ್ ಬಂದಿಲ್ಲ. ಹಿಂಗೆ ಮಾರ್ಕೆಟ್ಗೆ ಹೋಗ್ತಾ ಇರೋಣ, ಯಾರನ್ನ ಬಿದ್ದರೆ ಡ್ಯೂಟಿ ಮಾಡೋದು. ಕೋರಮಂಗ್ಳಿಗೆ ಬಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ. ಊಟ ಗೀಟ ಮಾಡಿ ಯಾವುದು ಡ್ಯೂಟಿ ಬರಲಿಲ್ಲ. ಬೆಳ್ಳಂದೂರಿಂದ 18 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಸುಧಾಮ್ ನಗರ ಬಸ್ ಸ್ಟಾಪ್ ಹತ್ರ ಬಿಟ್ಟು ಮುಂದೆ ಬಂದಾಗ ಸಿಗ್ನಲ್ ಹತ್ರ. ಇವಾಗ ಟೈಮ್ ಅವಾಗೆ 3:20 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 2.5 ಕಿಲೋಮೀಟ್ರು ಹಲಸಿಪಾಳ್ಯ. ಅದು 1 more ಸ್ಟಾಪು. 2 ಅಲ್ಲೇ ಪಿಕಪ್ ಆದರೂ ಇರ್ಬೋದು, ಡ್ರಾಪ್ ಆದರೂ ಇರ್ಬೋದು. ಅಲ್ಲಿ ಪಿಕಪ್ ಮಾಡ್ಕೊಂಡು ಸೀದಾ JP ನಗರ 4th ಫೇಸ್ ಬಿದ್ದೈತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ. ಐಟಮ್ ಬಂದುಬಿಟ್ಟು ಸೀಟ್ ಅಂತೆ. ಏನು ಸೀಟು ನನಗೂ ಗೊತ್ತಿಲ್ಲ, ಅಲ್ಲೋದ್ರೆ ಗೊತ್ತಾಗುತ್ತೆ. ಇದೇ ಕಾಲುವೆ ರೋಡ್. ಅಲ್ಲಿ ಮುಂದೆ ಹೋಗಿ ರೈಟ್ ಎತ್ಕೊಂಡ್ರೆ 1 ವೇ JC ರೋಡ್ಗೆ. ಇದೇ JC ಮಾರ್ಕೆಟ್ ಕಡೆ ಹೋಗುತ್ತೆ. ಅದೇ ರಾಯಲ್ಲು. ಇವಾಗ ತಾನೇ ಪಿಕಪ್ ಲೊಕೇಶನ್ ತಗೊಂಡು ಟೈಮ್ ಆಗೋಗಿ 3:30 ಐತೆ. ನೋಡ್ಬೇಕಲ್ಲ ಹೋಗಿ ಏನು ಐಟಮ್. ಇಲ್ಲಿ ಬರೀ ಒಂದೇ ಒಂದು ಬಿಲ್ ಕೊಟ್ಟಾರೆ ನೋಡಿ. ಬರೀ ಒಂದು ಬಿಲ್ಲು. ಫಸ್ಟ್ ಪಾಯಿಂಟ್ ಹತ್ರ 3 ರೋಲು, ಸೆಕೆಂಡ್ ಪಾಯಿಂಟ್ ಹತ್ರ 2 ರೋಲು, ಥರ್ಡ್ ಪಾಯಿಂಟ್ ಹತ್ರ 4 ರೋಲು. ಟೋಟಲ್ 8 ರೋಲ್ ಲೋಡ್ ಮಾಡ್ಕೊಂಡು ಸೀದಾ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ಬೇಕು. ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಹೋಗೋಣ. ಇವಾಗ ಸೆಕೆಂಡ್ ಪಾಯಿಂಟ್ ಹತ್ರ ಬಂದು ಇಲ್ಲಿಂದ ಬರೀ 300 ಮೀಟ್ರ್ ಐತೆ. ಇದೇ ರೋಡಾಗಿ ಸ್ಟ್ರೈಟು. ಅಲ್ಲಿ ಹೋದರೆ 3 ರೋಲ್ ಗಾಡಿಗೆ ಲೋಡ್ ಮಾಡ್ತಾರೆ. ಟೈಮ್ 3:41 ಆಗೈತೆ. ಇವಾಗ ನಾನು ಬಂದಿದ್ದೇನೆ. ಇದೆ ಗೋಡನ್ನು. ಇಲ್ಲಿ 3 ಲೋಡ್ ಮಾಡ್ತಾರೆ. ಇಲ್ಲಿಂದ ಸೀದಾ ತಗೊಂಡು ಹೋಗ್ಬೇಕು ಇನ್ನೊಂದು ಗೋಡನ್. 3 ಲೋಡ್ ಆಗ್ಯಾವೆ. ಅಲ್ಲಿ ಕಂಟೈನರ್ ನಿಂತ್ಕೊಂಡಿದ್ದು ನೋಡಿ. ಅಲ್ಲಿದ್ದ ಇಲ್ಲಿಗೆ ಇನ್ನೊಂದು ಪಾಯಿಂಟ್. ಇದೆ ಗೋಡನ್ನು. ಒಂದೇ ಒಂದು ಬಂಡಲು ಲೋಡ್ ಮಾಡಿದ್ದಾರೆ ಇಲ್ಲಿ. ಬನ್ನಿ ಇನ್ನೊಂದು ಪಾಯಿಂಟ್ ಹತ್ರ ಹೋಗೋಣ. ಇಲ್ಲೇದು ಲೋಡ್ ಆಗೈತೆ. ಇಲ್ಲಿಂದ ಪಿಕಪ್ ಲೊಕೇಶನ್ ಇನ್ನೊಂದು 300 ಮೀಟ್ರ್ ಐತೆ. ಟೈಮ್ ಅವಾಗ 4
15 ಆಗೈತಿ, ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಲೋಡ್ ಮಾಡ್ತಾ ಇದ್ದಾರೆ ಐಟಮ್. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇನ್ನೊಂದು ಗುಣಿಚಿಲದ್ದು ಆ ಥರದ್ದು 4 ಇದ್ದಾವೆ. ಆಮೇಲೆ ಇವು ಲೋಡ್ ಮಾಡ್ಕೊಂಡು ಸೀದಾ ಹೋಗ್ಬೇಕು. ಎಲ್ಲ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 8 ಕಿಲೋಮೀಟ್ರ್ ಐತೆ. ಬನ್ನಿ ಹೋಗೋಣ. ½ ಅವರ್ ತೋರಿಸ್ತಾ ಐತೆ. ಇಲ್ಲಿದ್ದ ಇನ್ನೂ 1 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇಲ್ಲೇ ಮುಂದೆ ರೈಟು ಮೇನ್ ರೋಡು, ಇದೇ ಸ್ಕೂಲು. ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗ 4:55 ಆಗೈತೆ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೇನೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ಎಲ್ಲ ಕಂಪ್ಲೀಟ್ ಆಯಿತು. ಅಮೌಂಟ್ 800 ರೂಪಾಯಿ. ಟೈಮ್ ಇವಾಗ ಕರೆಕ್ಟಾಗಿ 6 ಗಂಟೆ ಆಗೈತೆ. ಇಲ್ಲಿ ಡ್ರಾಪ್ ಆಗಿ 1 ಅವರ್. ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ 2 ಕಿಲೋಮೀಟ್ರ್ ಐತೆ. ನಾನು ಜಯದೇವ ಹತ್ರ ಪಿಕಪ್ ಲೊಕೇಶನ್ನು. ಡ್ರಾಪ್ ಬಂದ್ಬಿಟ್ಟು ಇದಕ್ಕೆ ಬಿದ್ದೈತೆ, ಬನ್ನಾರ್ಘಟ್ಟ, ಕೋಳಿಪುರಂ ರೋಡು. ಕಸ್ಟಮರ್ ಫೋನ್ ಮಾಡಿದ್ರು ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳ್ಯಾರೆ. ಐಟಮ್ ಏನೋ ಕಟ್ ಪೀಸ್ ಅಂತೆ. ಬನ್ನಿ ಸರ್ ಅಂತ ಹೇಳ್ಯಾರೆ. ಹೋಗ್ತಾ ಇದ್ದೀನಿ. ಇದರಿಂದ ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ಈ ರೋಡ್ ಮುಂದೆ ಲೆಫ್ಟ್ ಎತ್ಕೊಂಡು ರೈಟ್ ಎತ್ಕೊಂಡು ಹೋಗ್ಬೇಕು. ಇದೇ ಬಿಲ್ಡಿಂಗು. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 6:10 ಆಗೈತೆ. ಇಲ್ಲಿ ಬಂದು ಕಸ್ಟಮರ್ಗೆ ಫೋನ್ ಮಾಡಿದ್ರೆ, ಕಸ್ಟಮರ್ಗೆ ಕಾಲ್ ಮಾಡೋದು ನೋಡಿದ್ರೆ ಇವಾಗ ಸರ್ ಅಲ್ಲಿ 2nd ಫ್ಲೋರಾಗ ಇದ್ದಾವೆ ಐಟಮು, ಯಾರೂ ಇಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು 5-6 ಜನ ಫೋನ್ ಮಾಡೋಣಂತೆ. ಸರಿ ಸರ್ ಆಯ್ತು, ಕ್ಯಾನ್ಸಲ್ ಮಾಡ್ತೀನಿ, ನೆಕ್ಸ್ಟು ಬುಕ್ ಮಾಡ್ತೀನಿ, ಹುಡುಗರು ಬರ್ತೀನಿ. ನೋಡೋಣ ಏನು ರೀಸನ್ ಕ್ಯಾನ್ಸಲ್ ಮಾಡಿ. ಇಲ್ಲೇ ಸಿಗ್ನಲಾಗೆ ವೆಯ್ಟ್ ಮಾಡ್ತಾಯಿದ್ದೆ. ಸಿಗ್ನಲಾಗೆ ವೆಯ್ಟ್ ಮಾಡ್ತಾಯಿದ್ರೆ ಇವಾಗ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿದ್ದ 2 ಕಿಲೋಮೀಟ್ರ್ ಇದೆ. ಡ್ರಾಪ್ ಬಂದುಬಿಟ್ಟು ಉತ್ತರಳ್ಳಿ ಬಿದ್ದೈತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಫರ್ನಿಚರ್ ಐಟಮ್ ಅಂತ. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್. ಇದು ಒಂದೇ 1 ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್. ಬನ್ನಿ ಹೋಗೋಣ. ರೋಡು ಇದೇ ಬಿಲ್ಡಿಂಗು. ಇವಾಗ ತಾನೇ ಬಂದಿದ್ದೇನೆ. ಟೈಮ್ ಅವಾಗ 6:40 ಆಗೈತೆ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ಇವೆಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. ರೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 5.5 ಕಿಲೋಮೀಟ್ರ್ ಐತೆ. ಇದೇ ಅಪಾರ್ಟ್ಮೆಂಟು. ಟೈಮ್ 7:10 ಆಗೈತೆ. ಇವಾಗ ತಾನೇ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಗೈತೆ. ಎಲ್ಲ ಅನ್ಲೋಡ್ ಆಯಿತು. ಅಮೌಂಟು 480 ರುಪೀಸ್ ಕ್ಯಾಶ್ ಕೊಟ್ಟು. ಇಲ್ಲಿದ್ದ ಯಾವ ಡ್ಯೂಟಿ ಬೀಳಲ್ಲ. ಸೀದಾ 27 ಕಿಲೋಮೀಟ್ರ್ ಐತೆ ಬೇರೆಗೆ ಹೋಗ್ತಾ ಇದ್ದೀನಿ. ಇವತ್ತು ಟೋಟಲ್ಲು 1 ಡ್ಯೂಟಿ ಪರ್ಸ್ನಲ್ಲು, 2 ಡ್ಯೂಟಿ ಕೋಟ್ರು, 1 ಡ್ಯೂಟಿ ಕ್ಯಾನ್ಸಲ್. ಪಿಕಪ್ ಹತ್ರ ಹೋಗ್ತು ಕ್ಯಾನ್ಸಲ್. ಏನು ಮಾಡೋಕ್ಕಾಗಲ್ಲ. ನಾಯಿಂಡಳ್ಳಿ ಫ್ಲೇವರ್. ಟೋಟಲ್ 2300, 1000 ರೂಪಾಯಿ ಡೀಸೆಲ್.